ಸರ್ ನಮಸ್ತೆ. ನಮಸ್ತೆ. ಸರ್, ಕೂಟೂರು ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವಾಗ ಆರಂಭ ಆಯಿತು ಸರ್? ಎಷ್ಟು ಆರಂಭ ಆಯಿತು? ಇದು 1976ರಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದು. 1976ರಲ್ಲಿ ಆರಂಭ ಆಯಿತು. ಸರ್, ಸ್ಥಾಪಕ ಅಧ್ಯಕ್ಷರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಹೇಳ್ಬೋದಾ? ಅವ್ರದ್ದು KS ಅಪ್ಪಯ್ಯ ಅಂತ. ಅವರು ಬಹುಶಃ ನಾವು ದೊಡ್ಡವರಾದಾಗಲೇ ಅವರಿಲ್ಲ. ಅವ್ರ ಮಗ ಇದ್ದಾರೆ, ಅವ್ರ ಹೆಸರು ಜಿಮ್ಮಿ ಅಣ್ಣಯ್ಯ. ಇದು ಸಮಾಜ ಸೇವೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಸರ್, ಏನಾಗುತ್ತೆ ಅಂದರೆ ನೋಡಿ, ಸಹಕಾರಿ ಸಂಘಗಳು ಆರಂಭ ಆಗ್ತಕ್ಕಂಥದ್ದು ಯಾರು ಶ್ರೀಮಂತರನ್ನ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕಲ್ಲ. ಒಂದು ಸಹಕಾರಿ ಸಂಘ ಯಾಕೆ ಆರಂಭ ಆಗುತ್ತೆ ಅಂದರೆ ಆ ಪ್ರದೇಶದ ಕಟ್ಟ ಕಡೆಯ ಮನುಷ್ಯನನ್ನ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೆ, ಅವನನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರಿ ಸಂಘ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಸರ್? ನಮ್ಮ ತುಂಬಾ ಸಕ್ಸಸ್ಫುಲ್ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕಂದ್ರೆ ನಾವು ನಾವು ಬಂದ್ಮೇಲೆ, ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಅಂದರೆ 2008ರಿಂದ ನಾವು ಸ್ವಲ್ಪ ಬಡವರಿಗೆ ಹಾಗೂ ಚಿಕ್ಕ ರೈತರಿಗೆ ಅನುಕೂಲವಾದಂಥ ಕೆಲವು ಲೋನ್ಗಳನ್ನು ಶುರು ಮಾಡಿದ್ವಿ. ಅದು ಆಲ್ಮೋಸ್ಟ್ ಒಂದು 70% ರೈತರಿಗೆ ತಲುಪಿದೆ. ಇವಾಗ ರೈತರು ಕೂಡ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ, ರೀಪೇಮೆಂಟ್ ಆಗ್ತಾ ಇದೆ, ಹೊಸ ಲೋನ್ ತಗೋತಾ ಇದ್ದಾರೆ. ಹಾಗಾಗಿ ತುಂಬಾ ಉಪಕಾರಾಗಿದೆ ನಮ್ಮ ಸಂಘದಿಂದ ರೈತರಿಗೆ. ಹಾಗಾಗಿ ಅಂತಿಮ ಪರ್ಸನ್ ಕೂಡ ರೀಚ್ ಆಗ್ತಾ ಇದೆ ಸೊಸೈಟಿ ಅನ್ನೋದು ಮಾತಿಲ್ಲ. ಸರ್, ಜೊತೆಗೆ ಇನ್ನೊಂದು ಅಂದರೆ ನೀವು ಎಷ್ಟರಲ್ಲಿ ಈ ಒಂದು ಸಹಕಾರಿ ಸಂಘಕ್ಕೆ ಬಂದ್ರಿ ಸರ್? ನೀವು ಬಂದಾಗ ಸಹಕಾರಿ ಸಂಘ ಹೇಗಿತ್ತು? ಬಂದ ನಂತರ ನೀವು ಆದಂಥ ಬದಲಾವಣೆಗಳಿಗೆ ಹೇಳ್ತಾ ಇದ್ರಿ, ಅದನ್ನ ಕಂಟಿನ್ಯೂ ಮಾಡೋದಾಗಿ ಮಾತನಾಡೋಣ. ಆಕ್ಚುಲಿ ನಾನು ಮೊದಲು ಇಲ್ಲಿ ಡೈರೆಕ್ಟರ್ ಆಗಿ ಬಂದಿದ್ದು 2007ನೇ ಇಸವಿಯಲ್ಲಿ. ಆಗ ಸರ್ಕಾರಿ ನಾಮನಿರ್ದೇಶಕನಾಗಿ ಸೇರ್ಕೊಂಡೆ. ಒಂದೂವರೆ ವರ್ಷ ಏನೋ ನಿರ್ದೇಶಕನಾಗಿದ್ದೆ. ಆಮೇಲೆ ಅದು ಕಳಿತು. ಆಮೇಲೆ 2008ರಲ್ಲಿ ಪುನಃ ನಿರ್ದೇಶಕನಾಗಿ ಆಯ್ಕೆ ಆದೆ. ಆಮೇಲೆ ಅಲ್ಲಿಂದ ಕೆಲವು ಹೊಸ ಲೋನ್ಗಳನ್ನು ನಾವು ಕೊಡ್ಲಿಕ್ಕೆ ಆರಂಭಿಸಿದ್ವಿ. ಹಾಗೆ ಸಿಬ್ಬಂದಿ ವರ್ಗನೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತು. ನಾವು ನಮ್ಮ ಐಡಿಯಾಗಳನ್ನ ಸಿಬ್ಬಂದಿ ವರ್ಗದ ಮುಂದೆ ಇಟ್ಟಾಗ ಅವರು ಕೂಡ ಅದಕ್ಕೆ ಪೂರಕವಾದಂಥ ಕೆಲವು ಬದಲಾವಣೆಗಳನ್ನ, ಕೆಲವು ವಿಷಯಗಳನ್ನು ನಮಗೆ ತಿಳಿಸಿ ಅದನ್ನೆಲ್ಲ ಸರಿ ಮಾಡಿಕೊಂಡು ತುಂಬಾ ಹೊಸ ಲೋನ್ಗಳನ್ನು ನಾವು ಕೊಡಲಿಕ್ಕೆ ಶುರು ಮಾಡಿದ್ವಿ. ಆ ಲೋನ್ ಅದರಿಂದ ಜನರಿಗೆ ತುಂಬಾ ಉಪಯೋಗ ಆಗಿದೆ, ಇನ್ನು ಆಗ್ತಾನೂ ಇದೆ. ಸರ್, ಏನಾಗುತ್ತೆ ಅಂದರೆ ನೋಡಿ, ಕೋಆಪರೇಟಿವ್ ಸೆಕ್ಟರ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ರಾಜಕಾರಣಿಗಳು ಬೇರೆ ಬೇರೆ ವಿಚಾರಕ್ಕೆ. ಒಂದು, ರಾಜಕಾರಣದಲ್ಲಿ ಬೇಗ ಬೆಳಿಬೋದು, ಪ್ರತಿಯೊಬ್ಬರಿಗೂ ಪರಿಚಯ ಆಗ್ತೀರಾ, ಬೇಗ ರೀಚ್ ಆಗ್ಬೋದು ರಾಜಕಾರಣ ಅನ್ನೋ ಕಾರಣಕ್ಕೂ ಕೂಡ ಕೆಲವರು ಕೋಆಪರೇಟಿವ್ ಸೆಕ್ಟರ್ನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಏನಂದರೆ ವ್ಯವಹಾರವನ್ನು ಸುಲಭವಾಗಿ ಮಾಡ್ಬೋದು, ರೊಟೇಷನ್ ಆಗುತ್ತೆ, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದರೆ ಅಂತೂ ಕೇಳುವಾಗಿಲ್ಲ. ಕೋಆಪರೇಟಿವ್ ಸೊಸೈಟಿ ಒಂದು ರೀತಿ ಅವರಿಗೆ ಚಿನ್ನ ಮೊಟ್ಟೆ ಇರ್ತಕ್ಕಂಥ ಕೋಳಿ ಇದ್ದ ಹಾಗೆ. ಸೊ ಇನ್ನೂ ಕೆಲವು ಇರ್ತಾರೆ, ನಮ್ಮೂರಲ್ಲಿರ್ತಕ್ಕಂಥ ಸೊಸೈಟಿಲಿ ಸಮಸ್ಯೆಗಳಿದೆ, ಏನಾದರೂ ಮಾಡಿ ಈ ಸೊಸೈಟಿಯನ್ನು ಒಂದು ಉತ್ತಮ ಸ್ಥಿತಿಗೆ ಕೊಂಡೊಯ್ಯಬೇಕು ಅನ್ನೋ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಕೂಡ ಒಳಗಡೆ ಬರ್ತಾರೆ. ಸೊ ನೀವು ಯಾವ ವಿಚಾರವನ್ನು ಇಟ್ಕೊಂಡು ಒಳಗಡೆ ಬಂದರೆ, ಯಾವ ಕಾರಣಕ್ಕೆ ಕೋಆಪರೇಟಿವ್ ಸೆಕ್ಟರ್ನೇ ನಿಮ್ಮ ಆಯ್ಕೆ ಆಗಿತ್ತು? ಅದಕ್ಕಾಗಿ ಬಂದಿದ್ದು ಏನಿಲ್ಲ, ಸ್ವಲ್ಪ ಬದಲಾವಣೆ ತರುವ, ಜನರಿಗೆ ಸ್ವಲ್ಪ ಉಪಕಾರ ಆಗಲಿ. ಹಾಗೆ ನಮ್ಮ ಪರ್ಸನಲ್ ಡೆವಲಪ್ಮೆಂಟು ಬಗ್ಗೆನೂ ಸ್ವಲ್ಪ ಚಿಂತೆ ಇತ್ತು. ಹಾಗಾಗಿ ಕಳೆದ ಅವಧಿಯಲ್ಲಿ ಜಿಲ್ಲಾ ಯೂನಿಯನ್ಗೆ ನಿರ್ದೇಶಕನಾಗಿ ಅನಿರೀಕ್ಷಿತವಾಗಿ ಆಯ್ಕೆ ಆಗಲಿಕ್ಕೆ ಅವಕಾಶ ಸಿಕ್ತು. ಅಲ್ಲೂ ಕೊಡಗು ಜಿಲ್ಲಾ ಕೋಆಪರೇಟಿವ್ ಯೂನಿಯನ್ 5 ವರ್ಷ ಸೇವೆ ಸಲ್ಲಿಸಿದ ನಿರ್ದೇಶಕನಾಗಿ. ಹಾಗೆ 2ನೇ ಅವಧಿಗೆ ಸ್ವಲ್ಪ ಜನರ ಪ್ರೆಷರ್ ಇತ್ತು, ನೀವು ಬರಬೇಕು ಅಂತ ಹೇಳಿ. ಹಾಗಾಗಿ 2ನೇ ಅವಧಿಗೆ ನಿಂತ್ಕೊಂಡಿದ್ದೀನಿ. ಹಾಗೆ ಮುಂದಕ್ಕೆ ಬೆಳಿಬೇಕು ಅನ್ನೋ ಆಕಾಂಕ್ಷೆಗಳೇನೂ ಇಲ್ಲ, ಅಂತ ಆಂಬಿಷನ್ ಏನೂ ಇಲ್ಲ. ಹಾಗೆ ಈ ವರ್ಷದಿಂದ ಸ್ವಲ್ಪ ನಮ್ಮ CEO ಅವರ ಸಲಹೆಯನ್ನು ತಗೊಂಡು ನಮ್ಮ ಕೆಲವು ಐಡಿಯಾಗಳನ್ನು ಇಟ್ಕೊಂಡು ಈ ವರ್ಷದಿಂದ ಸ್ವಲ್ಪ ಒಳ್ಳೆ ಬದಲಾವಣೆಯನ್ನೇ ತಂದಿದ್ದೀವಿ ನಾವು. ಒಳ್ಳೆ ವಿಚಾರ ಸರ್. ಯಾಕೆಂದರೆ ಕೋಆಪರೇಟಿವ್ ಸೆಕ್ಟರ್ಗೆ ಬಂದವರು ಆದಷ್ಟು ತನ್ನ ಕೈಲಿ ಏನಾಗುತ್ತೋ ಅದನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಬಯಸಬೇಕು. 10 ನ್ಯಾಷನಲ್ ಬ್ಯಾಂಕ್ ಲಾಸ್ ಆದರೂ ಅಡ್ಡಿಲ್ಲ, ಒಂದು ಕೋಆಪರೇಟಿವ್ ಬ್ಯಾಂಕ್ ಲಾಸ್ ಆಗಬಾರ್ದು ಅನ್ನೋ ಒಂದು ವಿಚಾರ ಸರ್. ನಂತರ ಜೊತೆಗೆ ಇನ್ನೊಂದೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ನೀವು ಒಳಗಡೆ ಬರಬೇಕಾದ್ರೆ ನೀವು ಒಬ್ಬರೇ ಬರಲ್ಲ. ಗೆದ್ದು ನೀವು ಒಬ್ಬರು ಬಂದು ಈ ಚೇರಲ್ಲಿ ಕೂತ್ರೆ ನಿಮ್ಮನ್ನು ಗೆಲ್ಲಿಸಿದಂಥವ್ರು ಬಂದು CEO ಚೇರಲ್ಲಿ ಕೂರ್ತಾರೆ, CEO ಪಕ್ಕ ಕೂರ್ತಾರೆ. ಕಾರಣ ಏನಂದರೆ ಏನಾದರೂ ಆಗುತ್ತಾ, ಸಾಲ ಸಿಗುತ್ತಾ, ಇನ್ನೊಂದು ಅವನು ಖಂಡಿತ ಸುಮ್ಮನೆ ಯಾರು ಬೆಂಬಲಿಸಲ್ಲ ಇಲ್ಲಿ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ CEO ಸಾಲವನ್ನು ಕೊಡಬೇಕಾದ್ರೆ ಬೈಲವನ್ನು ನೋಡ್ತಾರೆ. ಯಾಸ್ ಇಟ್ ಈಸ್ ಬೈಲದಲ್ಲಿ ಏನು ನಿಯಮ ಇದೆ, ಏನು ಬೈಲ ಹೇಳುತ್ತೆ ಆ ಪ್ರಕಾರ ದಾಖಲಾತಿ ಕೊಟ್ಟರೆ ಅವ್ರು ಸಾಲ ಕೊಡಲಿಕ್ಕೆ ಇದು ಮಾಡಲ್ಲ. ಆದರೆ ಅವ್ರ ಚೇರ್ ಫೈನಲ್ ಅಲ್ಲ, ಅವ್ರ ಚೇರ್ ಫೈನಲ್ ಅಲ್ಲ, ನಿಮ್ಮ ಚೇರ್ ಫೈನಲ್. ನೀವೊಂದು ವೇಳೆ ಇನ್ಫ್ಲೂಯೆನ್ಸ್ ಮಾಡಿದಾಗ ಸಾಲವನ್ನು ಕೊಡಬೇಕಾಗುತ್ತೆ. ಹಾಗಂತೇಳಿ ಸಾಲ ಕೊಡಬೇಡಿ ನಿಮ್ಮ ಹಿಂಬಾಲಕರಿಗೆ ಅಂತಲ್ಲ, ಕೊಟ್ಟಾದ ನಂತರ ವಸೂಲಾತಿ ಹೇಗೆ? ಯಾಕೆಂದ್ರೆ ಇನ್ಫ್ಲೂಯೆನ್ಸ್ ಆಯಿತು ಅಂತ ನಿಮ್ಮಲ್ಲ ಅಷ್ಟೊಂದು ಮಿನಿಸ್ಟರ್ ಹತ್ರಕ್ಕೆ ಹೋಗ್ತಾರೆ, ಇಲ್ಲ ಅಂತ ಶಾಸಕರ ಹತ್ರಕ್ಕೆ ಹೋಗ್ತಾರೆ.
ಹಾಗಾಗಿ ಅವ್ರದ್ದು ವಸೂಲು ಮಾಡೋದು ಸಿಬ್ಬಂದಿಗಳಿಗೆ ಕಷ್ಟದ ಕೆಲಸ. ಅಂತಹ ಸಿಚುವೇಶನ್ಲಿ ಹೇಗೆ ಅಂಥವರ ಸಾಲವನ್ನು ಉಳಿದವ್ರಲ್ಲ ಅಂಥವರ ಸಾಲ ವಸೂಲಾತಿ ಆಗುತ್ತೆ, ಅಥವಾ ರಾಜಕಾರಣದ ಬಗ್ಗೆ ಸೊಸೈಟಿ ಒಳಗೆ ನಡ್ತಕ್ಕಂಥ ರಾಜಕಾರಣದ ಬಗ್ಗೆ ಮಾತನಾಡೋದು? ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಹಿಂಬಾಲಕರು ಅಥವಾ ನನ್ನ ಗೆಳೆಯರಿಗಾಗಿ ನಾನು ಇಲ್ಲಿವರೆಗೆ ಯಾವುದೇ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ವಾ, ಸೂಪರ್ ಸರ್. ನಮ್ಮ ಬೈಲಾ ಪ್ರಕಾರ ಏನಿದೆ, ಅವರ ಡಾಕ್ಯುಮೆಂಟೇಶನ್ ಪ್ರಕಾರ ಏನಿದೆ, ಅದರ ಪ್ರಕಾರ ಮಾತ್ರ ನೀಡಿದ್ದೇವೆ. ಹಾಗೆ ವಸೂಲಾತಿಯಲ್ಲೂ ಕೂಡ ಅಷ್ಟೇ, ನಾವು ನಿರ್ದಾಕ್ಷಿಣ್ಯವಾಗಿ ವಸೂಲಾತಿಗೆ ಹೋಗಲೇ ಇಲ್ಲ. ರೈತರನ್ನ ಫುಸಲಾಯಿಸಿ ಮನವೊಲಿಸಿ ಇಲ್ಲಿವರೆಗೆ ಆಲ್ಮೋಸ್ಟ್ 100% ನಾವು ವಸೂಲಾತಿಯನ್ನು ಮಾಡಿದ್ದೇವೆ. ಈ ವರ್ಷನೂ ಕೂಡ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಎಸ್, ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ. ಯಾಕೆಂದ್ರೆ ರಾಜಕಾರಣ ಮಾಡಬೇಡಿ ಅಂತಲ್ಲ, ರಾಜಕಾರಣ ಮಾಡ್ಕೊಂಡೆ ಬಂದಿರ್ತಾರೆ. ಡೋರ್ ಹೊರಗಡೆ ರಾಜಕಾರಣ ಮಾಡೋ ಸಮಸ್ಯೆ ಇಲ್ಲ, ಬಟ್ ಡೋರ್ ಒಳಗಡೆ ರಾಜಕಾರಣ ಮಾಡಿದ್ರೆ ಅಷ್ಟೇ ಸಮಸ್ಯೆ ಆಗ್ತಕ್ಕಂಥದ್ದು. ಸರ್, ಜೊತೆಗೆ ಇನ್ನೊಂದೇನೆಂದರೆ ನೋಡಿ, ಇಲ್ಲಿ ಫೇಸ್ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟು. ನೀವು ಇಲ್ಲಿ ಬಂದು ಈ ಚೇರಲ್ಲಿ ಕೂತಿದ್ದೀರಾ ಅಂದರೆ ನಿಮ್ಮ ಫೇಸ್ ಈ ಬ್ಯಾಂಕಿನ ಬೆಳವಣಿಗೆಗೆ ಪೂರಕವಾಗಿರುತ್ತೆ. ನೀವು ಹೊರಗಡೆ ಒಂದು ಒಳ್ಳೆ ಫೇಸ್ ಇಟ್ಕೊಂಡು ಒಳಗಡೆ ಬಂದಿದ್ರೆ ಇಲ್ಲಿ ಡೆಪಾಸಿಟ್ ಬರುತ್ತೆ, ಜನರು ಬರ್ತಾರೆ, ವ್ಯವಹಾರ ಸರಾಗವಾಗಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರವನ್ನು ನಾನು ಮಾತನಾಡೋದಾದರೆ, ನೀವು ಹುಟ್ಟಿದ್ದು ಬೆಳೆದಿದ್ದು ಕಲಿತ ಶಾಲೆ, ನಿಮ್ಮ ಹೊರಗಿನ ರಾಜಕಾರಣ ಮಾತನಾಡಿದ್ರಿ ಸರ್. ನಾನು ಹುಟ್ಟಿದ್ದು 1975ರಲ್ಲಿ. ನಮ್ಮ ತಾತ ಅವರು ಪಟೇಲರಾಗಿದ್ದರು. ಹಾಗೆಯೇ ನಮ್ಮ ಚಿಕ್ಕಪ್ಪ ಡೆಪ್ಯೂಟಿ ಡೈರೆಕ್ಟರ್ ಆಫ್ ವೆಟರ್ನರಿ ಸೈನ್ಸಸ್, ದೊಡ್ಡಪ್ಪ ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಆಗಿದ್ದರು. ತಂದೆಯವರು ವೆಟರ್ನರಿ ಸೂಪರ್ವೈಸರ್ ಆಗಿ ರಿಟೈರ್ಡ್ ಆದರು. ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಎಜುಕೇಟೆಡ್ಸ್. ನಾನು ಕೂಡ 10ನೇ ತರಗತಿವರೆಗೆ ಪೊನ್ನಂಪೇಟೆ ಸೈಂಟ್ ಆಂಟನಿ ಶಾಲೆಗೆ ಓದಿದೆ. ಆಮೇಲೆ PUCಗೆ ಮಾವೇರ ಕಾಲೇಜ್ ಮೂಡುಬಿದ್ರಲ್ಲಿ ಓದಿದೆ. ಅಲ್ಲಿಂದ ಕೃಷಿ ಅಂತ ಬಂದೆ, ಮನೆಯಲ್ಲಿ ಕೃಷಿ ಮಾಡ್ತಾ ಬಂದೆ. ಹಾಗಾಗಿ ಸಣ್ಣ ಪುಟ್ಟ ರಾಜಕೀಯ ಮಾಡ್ತಾ ಇದ್ದೆ, ಕೆಲವರು ಹಿಂಬಾಲಕರಾಗಿ ಓಡಾಡ್ತಾ ಇದ್ದೆ ಹುಡುಗ ವಯಸ್ಸಲ್ಲಿ. ಹಾಗೆ ಅವರು ಏನೊಂದು ನಾಮನಿರ್ದೇಶನ ಮಾಡಿದ್ರು. ಆಮೇಲೆ ಅಚಾನಕ್ ಆಗಿ ಇಲ್ಲಿಗೆ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ಸಿಕ್ತು. ಆಮೇಲೆ ಬಲ್ಲೆಮನೂರು ಗ್ರಾಮ ಪಂಚಾಯತ್ಗೂ ಸ್ಪರ್ಧೆ ಮಾಡುವಂತ ಅವಕಾಶ ಸಿಕ್ತು. ಅವರು ಕೂಡ ಜಯ ಗಳಿಸಿದೆ. ಸರ್, ಒಂದು ನಿಮಿಷ ಸರ್.